ಫ್ರೆಂಡ್ಸ್, ನಾನು ಈಗ ಅಮ್ಮ ಮನೇಲಿದ್ದೀನಿ. ನೆನ್ನೆ ಈವ್ನಿಂಗ್ ಬಂದೆ. ಏನು ವ್ಲಾಗ್ ಸ್ಟಾರ್ಟ್ ಮಾಡಲಿಲ್ಲ. ನೈಟು ಬರೋಷ್ಟರಲ್ಲಿ ಈವ್ನಿಂಗ್ ಆಗ್ಬಿಟ್ಟಿತ್ತು. ಹಾಗಾಗಿ ಏನು ವ್ಲಾಗ್ ಸ್ಟಾರ್ಟ್ ಮಾಡಲಿಲ್ಲ. ಈಗ ಬೆಳಗ್ಗೆ ಎದ್ದು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೀರೆಲ್ಲ ಸ್ವಲ್ಪ ಹಾಳಾಗ್ಬಿಟ್ಟಿದೆ. ನೋಡ್ತಾ ಇರ್ಬೋದು, 5 ಡೇಸ್ ಆಗಿರ್ಬೋದು ಎಲ್ಲನೂ. ಹಾಗಾಗಿ ಹೇರ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮೆಹಂದಿ ಸೊಪ್ಪು ಎಲ್ಲ ಗ್ರೈಂಡ್ ಮಾಡಿ ನೈಟ್ ಇಟ್ಟಿದ್ದೀನಿ. ತೋರಿಸ್ತೀನಿ ಯಾವ ಥರ ಎಲ್ಲ ಮಾಡಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ನಾನೀಗ ದಾಸವಾಳ ಹೂವು ಮತ್ತು ದಾಸವಾಳ ಎಲೆಯನ್ನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಮೆಹಂದಿ ಎಲೆಯನ್ನು ತಗೊಂಡು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಗ್ರೈಂಡ್ ಮಾಡಿ ಇಟ್ಕೊಂಡಾದ್ಮೇಲೆ ಅದಕ್ಕೆ ಲೆಮನ್ ಮತ್ತು ಮೊಸರನ್ನ ಸೇರಿಸ್ಕೊಂಡಿದ್ದೀನಿ. ಏರ್ ಪ್ಯಾಕ್ಗೋಸ್ಕರ ಇದನ್ನು ಮಿಕ್ಸ್ ಎಲ್ಲ ಮಾಡಿಟ್ಟಿದ್ದೀನಿ. ಬೇರೆ ಏನೂ ಹಾಕಲಿಲ್ಲ, ಇಷ್ಟನ್ನು ಹಾಕಿರೋವಂಥದ್ದು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ. ಇದು ನೈಟೆಲ್ಲ ನೆನೆದ ಮೇಲೆ ಬೆಳಗ್ಗೆ ಹಾಕ್ಕೊಳೋವಂಥದ್ದು ತಲೆಗೆ. ಈಗ ನಾನು ನೆನೆಸಿಟ್ಟಿದ್ದೀನಿ. ಹಾಗೆಯೇ ರುಬ್ಬಿರೋಂಥ ಮೆಹಂದಿ ಸೊಪ್ಪನ್ನು ಕೈಗೆ ಹಾಕ್ಕೊಂಡೆ. ಯಾವ ಥರ ಅಂಟುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಹಾಕ್ಕೊಂಡು ಒಂದು 10 ನಿಮಿಷ ಕೂಡ ಇದ್ದಿಲ್ಲ, ಹಾಗೆಯೇ ಆಡಿಸ್ಬಿಟ್ಟೆ. ನೋಡ್ತಾ ಇರ್ಬೋದು ಎಷ್ಟು ಕಲರ್ ಬಂದಿದೆ ಅಂತ ಹೇಳ್ಬಿಟ್ಟು. ತುಂಬಾ ಕಲರ್ ಬಂದಿತ್ತು. ಹಾಗಾಗಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಹಳ್ಳಿ ಕಡೆ ಸಿಗುವಂಥ ನ್ಯಾಚುರಲ್ ಮೆಹಂದಿ ಸೊಪ್ಪಿನಿಂದ ರುಬ್ಬಿ ಹಾಕ್ಕೊಳೋಂಥ ಮೆಹಂದಿ ಇದು. ಹಾಗೆ ತಲೆಗೆಲ್ಲ ಹಾಕ್ಕೊಳೋಕ್ಕೆ ಅಂತೇಳಿ ನಾನು ರುಬ್ಬಿಟ್ಟಿದ್ನಲ್ವ, ಅದೇ ಸೊಪ್ಪಿನಿಂದ ಹಾಕ್ಕೊಂಡ್ರಂಥ ಮೆಹಂದಿ ಇದು. ನೋಡ್ತಾ ಇರ್ಬೋದು ಎಷ್ಟೊಂದು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಹಾಗೆ ಮೆಹಂದಿ ಎಲ್ಲ ಹಾಕ್ಕೊಂಡು ನೋಡ್ಸಾದ್ಮೇಲೆ ಈಗ ಚೇಪೆಕಾಯಿ ಮನೆ ಹತ್ರ ಬಂದಿದೆ. ಇದು ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿದೆ. ಆಪಲ್ ಚೇಪೆಕಾಯಿ ಅಂತ ಹೇಳ್ತಾರಲ್ವ, ಹಾಗಾಗಿ ಗಿಡದಿಂದ ಫ್ರೆಶ್ಶಾಗಿ ಹಾಗೆ ಕಿತ್ಕೊಂಡು ಬಂದು ಈ ಥರ ಸೇಲ್ಸ್ ಮಾಡ್ತಾಯಿದ್ರು. ಒಂದು ಕಾಯಿ ಬಂದು 10 ರುಪೀಸ್ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾವು ತೊಗೊಳೋಣ ಅಂತ ಹೇಳ್ಬಿಟ್ಟು ತೊಗೊತಾ ಇದ್ವಿ. ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಚೆನ್ನಾಗಿರೋವಂಥದ್ದನ್ನ ಅವರು ಹಾದಿ ಕೊಡ್ತಾಯಿದ್ರು. ಮತ್ತು ಸ್ವಲ್ಪ ಮಚ್ಚೆ ಥರ ಇತ್ತು ಅಷ್ಟೇ, ಇದು ಬಿಟ್ಟರೆ ಚೆನ್ನಾಗಿತ್ತು ಚೇಪೆಕಾಯಿ ಎಲ್ಲನೂ. ಹಾಗೆ ತೊಗೊತಾ ಇರ್ಬೇಕಾದ್ರೆ ಹಸ್ಬೆಂಡ್ ಹಾಗೆ ಬಂದರು. ಬಂದಮೇಲೆ ಚೇಪೆಕಾಯಿ ಎಲ್ಲ ತೊಗೊಂಡ್ವಿ. ಅದಕ್ಕೆ ಅವರು ಹೇಳ್ತಾಯಿದ್ರು, ಈ ಥರ ಚೆನ್ನಾಗಿದೆ, ಆ ಥರ ಇದೆ ಅಂತ ಹೇಳ್ಬಿಟ್ಟು. ಹಾಗೆ ತೊಗೊಂಡಂಥ ಚೇಪೆಕಾಯಿ ನೋಡ್ತಾ ಇರ್ಬೋದು. ನಾವು ತೊಗೊಂಡಿರೋಂಥ ಚೇಪೆಕಾಯಿ ಇಷ್ಟಿದೆ. ಬಟ್ ಒಂದೊಂದರಲ್ಲಿ ಮಾತ್ರ ಸ್ವಲ್ಪ ಮಚ್ಚೆ ಥರ ಕಾಣುತ್ತೆ. ಅದು ಬಿಟ್ಟರೆ ಚೇಪೆಕಾಯಿ ತುಂಬಾ ಚೆನ್ನಾಗಿತ್ತು. ಈಗ ನಾವೀಗ ತೊಗೊಂಡಂಥ ಚೇಪೆಕಾಯಿ ನೋಡಿ ಈ ಥರ ಕಾಣ್ತಾ ಇದೆ. ಆಮೇಲೆ ನಾನು ಬಂದು ಹೇರ್ ಪ್ಯಾಕೆಲ್ಲ ಹಾಕ್ಕೊಂಡೆ. ಹಾಗೆ ಹೇರ್ ಪ್ಯಾಕೆಲ್ಲ ಹಾಕ್ಕೊಂಡು ತಲೆಗೆಲ್ಲ ಹೇರ್ ಪ್ಯಾಕೆಲ್ಲ ಹಾಕ್ಕೊಂಡಿದ್ದಾಗ ಸ್ನಾನ ಮಾಡಿಕೊಂಡು ಈಗ ರೆಡಿಯಾಗಿದ್ದೀನಿ. ಮಾವ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಹಾಗೆ ಚೇಪೆಕಾಯಿ ಎಲ್ಲ ಜೋಡಿಸಿಟ್ಟಿದ್ನಲ್ವ, ಅದನ್ನ ಹಾಗೆ ಫೋಟೋ ತೊಗೊಳೋಣ ಅಂತ ಹೇಳ್ಬಿಟ್ಟು ಕೈಯಲ್ಲಿಟ್ಕೊಂಡು ಇದು ಮಾಡ್ತಾಯಿದ್ದೆ. ಎಲ್ಲ ಆದಮೇಲೆ ನಾನು ಹೋಗಿದ್ದು ಮಾವ ಮನೆಗೆ. ಮಾವ ಮನೆಯಲ್ಲಿ ದೊಡ್ಡಮ್ಮ ಮಗಳು ಸ್ಮಾಲ್ ಫಂಕ್ಷನ್ ಫಂಕ್ಷನ್ ಅಂತೇನಿಲ್ಲ, ಎಲ್ಲರೂ ಒಟ್ಟಿಗೆ ಸೇರಿ ಇವತ್ತು ನಾನ್ ವೆಜ್ ಫಂಕ್ಷನ್ ಇಟ್ಕೊಂಡಿದ್ವಿ. ಹಾಗಾಗಿ ಇನ್ವೈಟ್ ಮಾಡಿದ್ರು. ಅವರು ಬಂದು ಬೇರೆ ಊರು, ಆದರೆ ಅವರು ಬಂದು ಮಾವ ಮನೆಯಲ್ಲೇ ಇಟ್ಕೊಂಡಿದ್ರು. ಹಾಗಾಗಿ ಇಲ್ಲೇ ಬಂದು ಮಾವ ಮನೆಯಲ್ಲೇ ಬಂದಿದ್ವಿ. ಮಾವನ ನಾನು ಆಲ್ರೆಡಿ ಎಲ್ಲ ತೋರಿಸಿದ್ದೀನಿ. ಹಾಗೆ ಮಾವನಿಗೆ ಹೇಳ್ತಾ ಇದ್ದೆ, ಮಾವ ಹೇಳಿ ಏನಂತ ಹೇಳ್ತೀರಾ ಅಂತ ಹೇಳ್ಬಿಟ್ಟು. ಅದಕ್ಕೆ ನನಗೆ ಅದೆಲ್ಲ ಹೇಳೋಕ್ಕೆ ಬರಲ್ಲಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಇದು ಮಾವ ಮಗ ಇರ್ಬೋದು, ಹಾಗೆ ದೊಡ್ಡಮ್ಮ ಕಸಿನ್ಸ್ ಅವರ ಅಳಿಯ. ಇಲ್ಲಿ ಬಂದು ಮಾವನ ಮಗ, ಹಾಗೆ ದೊಡ್ಡಮ್ಮ ಮಗಳು ಇವಳು ಮಮತಾ ಅಂತ ಹೇಳ್ಬಿಟ್ಟು. ಅವಳೇ ಇವತ್ತು ಸ್ಮಾಲ್ ಪಾರ್ಟಿಯನ್ನು ಇಟ್ಕೊಂಡಿರುವಂಥದ್ದು ಮಾವ ಮನೆಯಲ್ಲಿ. ಹಾಗಾಗಿ ಅಲ್ಲಿಂದ ಬಂದು ಇವಳು ಇನ್ನು ಅವಳ ತಂಗಿನೇ ಲಾಸ್ಟ್, ದೊಡ್ಡಮ್ಮ ಮಗಳು ಲಾಸ್ಟ್ ಮಗಳು ಇವಳು. ಹಾಗೆ ಅವ್ರ ಹಸ್ಬೆಂಡು ಮತ್ತು ಇನ್ನು ನೋಡ್ತಾನಲ್ವ ಅವ್ರ ಹಸ್ಬೆಂಡ್ ಎಲ್ಲ ಬಂದಿದ್ದಾರೆ. ಇಲ್ಲಿ ಚಿಕನ್ ಫ್ರೈ ರೆಡಿಯಾಗಿತ್ತು. ಹಾಗೆ ಮುದ್ದೆ ಮಾಡೋದಕ್ಕೆ ಅಂತೇಳಿ ಮುದ್ದೆಗೆ ಇಟ್ಟಿದ್ದಾರೆ. ಮಟನ್ ಸಾರು ಬಂದು ಹಸ್ಬೆಂಡ್ ಮಾಡಿದ್ರು. ಈಗ ಅಕ್ಕ ಕಬಾಬ್ ಹಾಕ್ತಾಯಿದ್ದಾರೆ. ಇಲ್ಲಿ ಬಂದು ಅಕ್ಕ, ಎರಡನೇ ಅಕ್ಕ, ಅವಳ ಮಗಳು ಎಲ್ಲ ಬಂದಿದ್ರು. ಅವ್ರನ್ನೆಲ್ಲ ಮಾತಾಡ್ಸಿದ್ರು. ಇಲ್ಲಿ ಲಾಸ್ಟ್ ತಂಗಿ ಮತ್ತು ನಮ್ಮ ಭಾವ ಇದ್ದಾರೆ. ಅದಕ್ಕೆ ಹೇಳ್ಕೊಂಡು ನಗೀತಾಯಿದ್ರು. ನಾನು ಹೇಗಂದ್ರೆ ಹಾಗೆಲ್ಲ ವೀಡಿಯೋಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ ನಮ್ಮ ಅಕ್ಕ ಕಬಾಬ್ ಮಾಡಿ ಟೇಸ್ಟ್ ನೋಡ್ತಾಯಿದ್ಲು. ಅದಕ್ಕೆ ತಿಂದು ಅಂದರೆ ಎಲ್ಲ ತೋರಿಸ್ಬೇಡ ಅಂತೇಳಿ ಬೈತಾಯಿದ್ಲು. ಹಸ್ಬೆಂಡು ಮಾಡಿರುವಂಥ ಮಟನ್ ಸಾಂಬಾರು. ಹಸ್ಬೆಂಡ್ ಮಟನ್ ಸಾಂಬಾರು ಮಾಡಿದ್ದಾರೆ. ಇವಳು ಬಂದು ಕಸಿನ್ ಸಿಸ್ಟರು. ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದಾರೆ, ದೊಡ್ಡ ಎತ್ಕೊಂಡು ತೋರಿಸ್ತಿದ್ದಾಳೆ. ಅದನ್ನೆಲ್ಲ ತೋರಿಸ್ಬೇಡ ಅಂತ ಹೇಳ್ಬಿಟ್ಟು. ನಾನಿಲ್ಲ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು. ಇವ್ರು ಬಂದು ಅವ್ರ ಹಸ್ಬೆಂಡು ಮಿಲ್ಟ್ರಿ, ಈಗ ರಿಟೈರ್ಡ್ ಆಗಿದ್ದಾರೆ. ರಿಟೈರ್ಡ್ ಆಗಿ ಬಂದಮೇಲೆ ಅವರು ಕೂಡ ಮಾವನ ಮಗನ್ನೇ ಮಾಡ್ಕೊಂಡಿರೋಂಥ ದೊಡ್ಡಮ್ಮ ಮಗಳು. ಈಗ ಫ್ರೆಂಡ್ಸ್, ನಾನೀಗ ಮಾವ ಅವರು ಮನೆಗೆ ಬಂದಿದ್ದೆ. ಬಂದಾಗ ಅವರು ಕಳ್ಳೆ ಕೂತಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿದೆ ಗಿಡ ಅಂತ ಹೇಳ್ಬಿಟ್ಟು. ಕಳ್ಳೆ, ಇಲ್ಲಿ ಹೂ ಗಿಡ, ಕನಕಾಂಬರ ಗಿಡ, ಹೂವೆಲ್ಲ ಸ್ಟಾರ್ಟ್ ಆಗಿದೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಅವರು ಕೈತೋಟ, ಮನೆ ಮುಂದೆಗಡೆ ಈ ಥರ ಕೈತೋಟ ಮಾಡ್ಕೊಂಡಿದ್ದಾರೆ ನೋಡಿ. ಈ ಕಡೆ ಎಲ್ಲ ಕಳ್ಳೆ ಹಾಕಿದ್ದಾರೆ. ಈಗೆಲ್ಲ ಕಾಯಿ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ. ಕಾಯಿ ಬರ್ತಾ ಇದೆ ಕಳ್ಳೆ ಮನೆ ಹತ್ರ. ಲಾಸ್ಟ್ ಟೈಮ್ ಬಂದಾಗ ತೊಗರಿ ಗಿಡ ಮತ್ತು ಅವರೆ ಗಿಡ ಎಲ್ಲ ತೋರಿಸಿದೆ. ಇನ್ನೇನು ತೊಗರಿ ಅವರೆ ಗಿಡ ಎಲ್ಲ ಖಾಲಿ ಆಯಿತು. ಈಗ ಕಳ್ಳೆ ಇದೆ. ಇಲ್ಲಿ ಹೂ ಗಿಡ ಇದೆ.
ಇದನ್ನೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ. ಇವತ್ತು ಅವ್ರ ಮನೆಯಲ್ಲಿ ಸ್ಮಾಲ್ ಫಂಕ್ಷನ್ ಇಟ್ಕೊಂಡಿದ್ರು, ಹಾಗಾಗಿ ಅವ್ರ ಮನೆಗೆ ಬಂದಿದ್ರಲ್ವ, ಹಾಗೆಯೇ ಈ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ವಾಚ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಬಂದು ಜಮನೇರಳೆ ಮರ ಊತಿದ್ದಾರೆ. ಇದಿನ್ನೂ ಕಾಯಿ ಬರೋಕ್ಕೆ ಬಂದಿಲ್ಲ, ನೆಕ್ಸ್ಟ್ ವರ್ಷ ಬರ್ಬೋದೇನೋ, ನೋಡೋಣ, ಬಂದರೆ ತೋರಿಸ್ತೀನಿ. ಇದು ಏಳಿಕಾಯಿ ಗಿಡ, ಇದು ಕೂಡ ನೇರಳೆ ಗಿಡನೇ, ಜಮನೇರಳೆ ಗಿಡ. ಇದು ಏಳಿ ಗಿಡ ಮತ್ತು ಜಮನೇರಳೆ ಗಿಡ ಎಲ್ಲ ಊದ್ಕೊಂಡಿದ್ದಾರೆ. ಇಲ್ಲಿ ಬಂದು ಅಡಿಕೆ ಮರ ಊದ್ಕೊಂಡಿದ್ದಾರೆ. ಇದರಲ್ಲಿ ಹೂವೆಲ್ಲ ಸ್ಟಾರ್ಟ್ ಆಗಿದೆ. ಬನ್ನಿ ನೋಡಿಸ್ತೀನಿ ಯಾವ ಥರ ಇದೆ ಹೂವು ಅಂತ ಹೇಳ್ಬಿಟ್ಟು. ಸೆಲ್ಫಿ. ಗಿಡ ಇದೆ, ಯೆಲ್ಲೋ ಕಲರ್ ದಾಸವಾಳ. ಇದು ಬಂದು ರೆಡ್ ಕಲರ್. ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ, ತುಂಬ ಚೆನ್ನಾಗಿದೆ. ಲಾಸ್ಟ್ ಟೈಮ್ ತೊಂಡೆ ಗಿಡ ನೋಡ್ಸಿದ್ನಲ್ವ, ಈಗ ತೊಂಡೆಕಾಯಿ ಬಿಟ್ಟಿದೆ. ಎಷ್ಟೆಷ್ಟು ಉದ್ದ ಆಗಿದೆ ನೋಡಿ, ಕಾಯೆಲ್ಲ ಇನ್ನೂ ಎಲ್ಲ ದಪ್ಪ ಆಗಿದೆ ಕಾಯಿ. ಈಗ ಇದನ್ನ ಕಿತ್ಕೊಂಡು ಸಾಂಬಾರಿಗೆ, ಪಲ್ಯಗೆ ಎಲ್ಲ ಯೂಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಮನೆ ಹತ್ರ ಎಲ್ಲ ಮನೆ ಮುಂದೆ ಇರುವಂಥ ಕೈ ತೋಟ. ಹೌದು, ದಾಸವಾಳ, ಕಾಕಡ ಗಿಡ, ಕನಕಾಂಬರ, ಈ ಥರ ಎಲ್ಲ ಹೂ ಗಿಡ ಎಲ್ಲ ಊದ್ಕೊಂಡಿದ್ರೆ ಮಾವ ಮನೆ ಹತ್ರ. ಅದನ್ನಾಗೆ ತೋರಿಸ್ತಾ ಇದೆ. ಆಮೇಲೆ ಒಳಗೆ ಬಂದಮೇಲೆ ಇಲ್ಲಿ ಮುದ್ದೆ ಮಾಡ್ತಾ ಇದ್ದಾರೆ ದೊಡ್ಡಮ್ಮ ಮಗಳು. ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂದರೆ ರಾಗಿ ಮುದ್ದೆ ಕೆಂಪಿಗೆ ತುಂಬಾ. ಈಗ ಮುದ್ದೆ ಎಲ್ಲ ಮಾಡ್ತಾಯಿದ್ವಿ ನಾನು ಮತ್ತು ಕಸಿನ್ ಸಿಸ್ಟರ್ ಎಲ್ಲ ಉಂಡೆ ಮಾಡ್ತಾಯಿದ್ವಿ. ಮುದ್ದೆನ ಉಂಡೆ ಕಟ್ತಾಯಿದ್ವಿ. ಈಗ ಮುದ್ದೆ ಎಲ್ಲ ಉಂಡೆ ಕಟ್ಟಾದ್ಮೇಲೆ ಇನ್ನೇನು ಬಾಯ್ಸ್ಗೆಲ್ಲ ಊಟ ಇಡೋವಂಥದ್ದು. ಅವ್ರಿಗೆಲ್ಲ ಊಟ ಮುಗಿಸಿ ಆಮೇಲೆ ನಾವು ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ವಿ. ಇಲ್ಲಿ ಇಬ್ಬರೂ ಮುದ್ದೆ ಮಾಡ್ತಾಯಿದ್ವಿ. ಸ್ವಲ್ಪ ಚಿಕ್ಕದಾಗಿ ಮಾಡು ಅಂತೇಳಿ ಹೇಳ್ತಾಯಿದ್ರು. ಯಾಕಂದರೆ ತುಂಬ ದೊಡ್ಡದಾದ ಮಕ್ಕಳೆಲ್ಲ ಇದ್ದಾರಲ್ವ, ತಿನ್ನೋದಿಲ್ಲ. ಎಷ್ಟು ಬೇಕಂತ ನೋಡಿಕೊಂಡು ಸ್ವಲ್ಪ ಚಿಕ್ಕದಾಗೆ ಉಂಡೆ ಎಲ್ಲ ಮಾಡಿಕೊಂಡು ಇರ್ತಾಯಿರೋದು. ನಾವು ಮಾಡೋವಂಥ ರಾಗಿ ಮುದ್ದೆ ಆಲ್ಮೋಸ್ಟ್ ದೋಸೆ ಇದ್ವಿ, ಮೆತ್ತಗೆ ಬೇಕಾದರೂ ಮಾಡ್ಕೊಬೋದು. ಹಾಗೆ ನಮಗೆ ಯಾವ ಥರ ಬೇಕೋ ಅದರ ಥರ ನೋಡಿಕೊಂಡು ಮಾಡ್ಕೊಬೋದು. ನಾನು ಮಾಡೋವಂಥ ಮುದ್ದೆ ಬಂದು ತುಂಬ ಬಿಸಿ ಇದೆ, ಹಾಗಾಗಿ ಈ ಥರ ಮಾಡ್ಕೊತಾ ಇದ್ವಿ. ಈಗ ಮುದ್ದೆ ಎಲ್ಲ ಮಾಡಾದ್ಮೇಲೆ ಈಗ ಊಟ ಬಡಿಸ್ತಾಯಿದ್ವಿ ಎಲ್ಲರಿಗೂ. ಮಾವ ಮಕ್ಕಳು ಮತ್ತು ಭಾವಂದರು, ಮೈದವರು ಮತ್ತು ದೊಡ್ಡಮ್ಮ ಮಕ್ಕಳು, ಹಾಗೆ ನಾವು ಇಷ್ಟು ಜನ ಸೇರುವಂಥ ದೊಡ್ಡಮ್ಮ ಮಕ್ಕಳು ಮತ್ತು ನಾವು ಇಬ್ಬರು ಫ್ಯಾಮಿಲಿಯನ್ನು ಸೇರಿ ಇವತ್ತು ಸುಮ್ಮನೆ ಫಂಕ್ಷನ್ ಅಂತ ಹೇಳ್ಬಿಟ್ಟು ಸಂಡೇ ಆಗಿರೋದ್ರಿಂದ ಸುಮ್ಮನೆ ಎಲ್ಲ ಸೇರಿ ಒಟ್ಟಿಗೆ ನಾನ್ ವೆಜ್ ಮಾಡಿಕೊಂಡು ಊಟ ಮಾಡ್ತಾ ಇರೋವಂಥದ್ದು. ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡೋದಂದರೆ ತುಂಬಾ ಖುಷಿಯಾಗಿರುತ್ತಲ್ವ. ಆ ಕಾರಣಕ್ಕೆ ಎಲ್ಲರೂ ಒಟ್ಟಿಗೆ ಸೇರಿದ್ದೀವಿ. ತುಂಬ ದಿನ ಆದಮೇಲೆ ಅಪರೂಪಕ್ಕೆ ಒಂದೊಂದು ಸಲ ಸೇರೋವಂಥದ್ದು. ಆಲ್ಮೋಸ್ಟ್ ಫಂಕ್ಷನ್ಸಲ್ಲೆಲ್ಲ ಸೇರ್ತಾ ಇರ್ತೀವಿ. ಈ ಥರ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ಮಾತಾಡಿಕೊಂಡು ಎಲ್ಲ ಮಾಡೋದೆಲ್ಲ ಕಮ್ಮಿ ಅಲ್ವಾ. ಹಾಗಾಗಿ ಈ ಥರ ಕರೆದು ಎಲ್ಲ ಒಟ್ಟಿಗೆ ಸೇರಿ ಇವತ್ತು ಮಾಡ್ತಾ ಇರೋವಂಥದ್ದು. ಅದಕ್ಕೆ ಹಸ್ಬೆಂಡ್ ಕೇಳ್ತಾಯಿದ್ದೆ ಯಾವ ಥರ ಮಾಡಿದರೆ ಹೇಗಿದೆ ಊಟ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವ್ರು ಹೇಳ್ತಾಯಿದ್ರು, ನಾನು ಮಾಡೋದು ನಾನೇ ತಿಂದು ಹೇಳಿದ್ರೆ ಚೆನ್ನಾಗಿರಲ್ಲ, ಬೇರೆಯವ್ರು ಹೇಳಬೇಕು ಯಾವ ಥರ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಅವ್ರನ್ನೆಲ್ಲ ಕೇಳಿಕೊಂಡು ಬಂದೆ. ಇಲ್ಲಿ ತಂಗಿ ಮಗಳಿಗೆ ಕೈಯಲ್ಲಿ ಕಬಾಬ್ ಕೊಟ್ಟಿದ್ದಾರೆ, ಅದಕ್ಕೆ ಅವಳು ಕೂಡ ತಿಂತಾ ಇದ್ದಾಳೆ. ಸುಮ್ಮನೆ ಬಾಲಿಟ್ಕೊಂಡು ಟೇಸ್ಟ್ ನೋಡೋದು ಮತ್ತು ಇದು ಮಾಡ್ತಾಯಿದ್ಲು. ತಂಗಿ ಮಗಳಂತೂ ಇಲ್ಲಿ ಎಂಜಾಯ್ ಮಾಡ್ತಾ ಕಬಾಬ್ ತಿಂತಾ ಇದ್ದಾಳೆ. ಅವಳು ಆಟ ನೋಡಿ ಯಾವ ಥರ ಡ್ಯಾನ್ಸ್ ಮಾಡೋದಾಗಿರ್ಬೋದು ಎಲ್ಲನೂ ಅಷ್ಟೇ ನಮಗೆಲ್ಲ ತೋರಿಸ್ತಾ ಇದ್ದಾಳೆ ಯಾವ ಥರ ತಿಂತಾಯಿದ್ದೀನಿ ಅಂತ ಹೇಳ್ಬಿಟ್ಟು. ಮಕ್ಕಳದ್ದು ಊಟ ಆಯಿತು. ಹಾಗೆಯೇ ಹಸ್ಬೆಂಡ್ ಅವ್ರದ್ದು ಮತ್ತು ಮಾವ ಅವ್ರದ್ದೆಲ್ಲ ಊಟ ಮುಗಿದ್ಮೇಲೆ ನಾವು ಕೂತ್ಕೊಂಡಿದ್ದೀವಿ, ಅಕ್ಕ ತಂಗಿರು ಎಲ್ಲ ಒಟ್ಟಿಗೆ ಮಕ್ಕಳು ಎಲ್ಲ ಸೇರಿ ನಾವು ಊಟ ಮಾಡ್ತಾಯಿದ್ವಿ. ಎಲ್ಲ ಮುಂದೆ ಇಟ್ಕೊಂಡು ಈಗ ಊಟ ಮಾಡ್ತಾ ಇರೋವಂಥದ್ದು ನೋಡಿ. ನಮ್ಮ ಫ್ಯಾಮಿಲಿ ಈ ಥರ ಒಂದು ಚಿಕ್ಕ ಸ್ಮಾಲ್ ಪಾರ್ಟಿ ಆ ಥರ ನಾವೆಲ್ಲ ಕೂತ್ಕೊಂಡು ಊಟ ಮಾಡ್ತಾ ಎಂಜಾಯ್ ಮಾಡ್ತಾಯಿದ್ದೀವಿ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನೀವು ಕೂಡ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ ನಮ್ಮ ವೀಡಿಯೋಸನ್ನು ನೋಡಿ. ಹಾಗೆ ಊಟ ಎಲ್ಲ ಮುಗಿದಾದ್ಮೇಲೆ ಈಗ ಜ್ಯೂಸ್ ಕುಡಿಯೋಣ ಅಂತ ಹೇಳ್ಬಿಟ್ಟು ಜ್ಯೂಸ್ ಕುಡಿತಾ ಇದ್ವಿ. ಎಲ್ಲರೂ ಇಲ್ಲಿ ನಿಂತ್ಕೊಂಡು ಜ್ಯೂಸ್ ಕುಡಿತಾ ಮಾತಾಡ್ತಾ ಇದ್ವಿ. ಹಾಗೆ ತಂಗಿ ಬಾಳೆಹಣ್ಣು ತಿಂತಿದ್ದಾರ, ನಾವು ಜ್ಯೂಸ್ ಕುಡಿತಾ ಇದ್ವಿ. ಯಾರಿಗೇನು ಬೇಕು ಅಂತೇಳಿ ಜ್ಯೂಸು, ಐಸ್ ಕ್ರೀಮ್ಸು ಎಲ್ಲನೂ ತೊಗೊಂಡು ಬಂದಿದ್ರು. ಎಲ್ಲ ತಿಂತಾ ಹಾಗೆ ಐಸ್ ಕ್ರೀಮ್ ತಿಂತಾ ಜ್ಯೂಸ್ ಕುಡಿತಾ ಎಲ್ಲ ಎಂಜಾಯ್ ಮಾಡಿಕೊಂಡು ಎಲ್ಲ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದಾರೆ. ಒಟ್ಟಿಗೆ ಸೇರಿದಾಗಂತೂ ತುಂಬಾ ಖುಷಿ ಅಲ್ವಾ. ಹಾಗಾಗಿ ಈಗ ಎಲ್ಲ ಒಳಗಡೆ ಬಂದಮೇಲೆ ಐಸ್ ಕ್ರೀಮ್ ತಿಂತಾ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ಮಾವ ಇರ್ಬೋದು, ಹಸ್ಬೆಂಡು ಎಲ್ಲ ಕೂತ್ಕೊಂಡು ಏನೋ ಮಾತಾಡ್ತಾ ಡಿಸ್ಕಷನ್ ಎಲ್ಲ ಮಾಡ್ತಾಯಿದ್ರು. ಎಲ್ಲ ಒಟ್ಟಿಗೆ ಸೇರಿದ್ದೀರಲ್ವ. ಹಾಗೆ ಅದೆಲ್ಲ ಮುಗಿದ ತಕ್ಷಣ ಹಾಗೇನೆ ಎಲ್ಲ ಪಾತ್ರೆ ತೊಳೆಯೋಣ ಅಂತ ಹೇಳ್ಬಿಟ್ಟು ಅಕ್ಕ ತಂಗಿ ಎಲ್ಲ ಸೇರಿಕೊಂಡು ಒಟ್ಟಿಗೆ ಪಾತ್ರೆ ಎಲ್ಲ ತೊಳಿತಾ ಇದ್ವಿ.
ಇನ್ನೇನು ಮಾಡಾಯಿತು ತಿಂದಾಯಿತು, ಇನ್ನೇನಿದು ಕ್ಲೀನಿಂಗು. ಅದಕ್ಕೆ ಅವಳು ದೊಡ್ಡಮ್ಮ ಮಗಳು ಬೈತಾ ಇದ್ದಾಳೆ, ಏನೇ ಎಲ್ಲ ತೋರಿಸ್ತೀಯ ಅಂತ. ಅದಕ್ಕೆ ನಾನು ಹೇಳ್ತಿದ್ದೆ ನಂದು ಬಂದು ಡೈಲಿ ಲಾಗ್ಸ್, ಹಾಗಾಗಿ ನಾನು ಏನಿದೆ ಅದನ್ನು ತೋರಿಸೋವಂಥದ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಬಾವ ನಿಂತ್ಕೊಂಡಿದ್ರು. ಅದಕ್ಕೆ ಬಾವಾಗ ಹೇಳ್ತಿದ್ದೆ ಬಾವ ಸೂಪರ್ ಅಂತ, ನಾನು ಆಲ್ವೇಸ್ ಸೂಪರ್ ಅಂತ ಹೇಳ್ತಿದ್ರು ಬಾವ. ಎಲ್ಲ ಊಟ ಎಲ್ಲ ಆದಮೇಲೆ ಪಾತ್ರೆ ತೊಳಿತಾ ಇದ್ರಲ್ವ ಇಲ್ಲೆಲ್ಲನೂ, ಅದಕ್ಕೆ ಎಲ್ಲ ಇಲ್ಲಿ ಬಂದಿದ್ದಾರೆ. ಎಲ್ಲ ಒಟ್ಟಿಗೆ ಸೇರಿರೋದಕ್ಕಾದ್ರೆ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದು ಮಾಡ್ತಾಯಿದ್ವಿ. ಅಷ್ಟರಲ್ಲಿ ಇವನು ಬಂದು ನಾನು ವಿಡಿಯೋ ಮಾಡ್ತಾಯಿದ್ದೇನಲ್ವ, ಅದಕ್ಕೆ ಹೇಳ್ತಾಯಿದ್ದೆ ನಮ್ಮ ಆಂಟಿ ವಿಡಿಯೋ ಮಾಡ್ತಾಯಿದ್ದಾರೆ ನೋಡಿ ಅಂತ ಹೇಳ್ಬಿಟ್ಟು ಹೇಳ್ತದೆ. ನಿಮಗೆಲ್ಲ ಗೊತ್ತೇ ಇದೆ ಇವನು ಎಲ್ಲರಿಗೂ ಮುಂದೆನೋ ಹಾಯ್ ಫ್ರೆಂಡ್ಸ್ ಅಂತ ಹೇಳ್ಬಿಟ್ಟು ಹೇಳೋವಂಥದ್ದು. ನಾನು ಹೇಳ್ತೀನಿ ಅಂತೇಳಿ ಅವನು ಕೂಡ ಆ ಥರ ಹೇಳಿ ಇದು ಮಾಡ್ತಿದ್ದೆ. ಇಲ್ಲಿ ಬಂದು ನನ್ನ ಮಗ ಐಸ್ ಕ್ರೀಮ್ ತಿಂತಿದ್ದಾನೆ, ಅದಕ್ಕೆ ತಮ್ಮ ಐಸ್ ಕ್ರೀಮ್ ತಿಂತಾಯಿದ್ದೆ ಅಂದ್ಬಿಟ್ಟು ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಈಗ ಒಳಗಡೆ ಬಂದ್ವಿ. ಮನೆ ಒಳಗಡೆ ಬಂದಮೇಲೆ ಅವಳ ಮಗಳು ನಿದ್ದೆ ಮಾಡಿ ಎದ್ದಿದ್ಲು, ಹಾಗೆ ಅವಳನ್ನ ತೋರಿಸ್ತಾ ಇದ್ದೀನಿ ಯಾವ ಥರ ಅಂತ ಹೇಳ್ಬಿಟ್ಟು. ಅದಕ್ಕೆ ಇಲ್ಲಿ ಅವರಪ್ಪ ಮಗಳಿಗೆ ಅಂತ ಹೇಳ್ಬಿಟ್ಟು ನಿದ್ದೆ ಮಾಡಿ ಎದ್ದು ಬಂದ್ರಲ್ವ, ಅದಕ್ಕೆ ಮುತ್ತು ಕೊಡ್ತಾಯಿದ್ರು. ಇಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಎಲ್ಲ ಮುಗೀತು. ಮುಗ್ದಾದ್ಮೇಲೆ ಎಲ್ಲ ಒಟ್ಟಿಗೆ ಸೇರಿದಿರಲ್ವ, ಅದಕ್ಕೆ ರೀಲ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಮೆಟ್ಲ ಮೇಲೆ ಕೂತ್ಕೊಂಡಿದ್ವಿ. ಇವರೆಲ್ಲ ಸ್ಟೆಪ್ಸ್ ಹೇಳ್ಕೊಡ್ತಿದ್ದಾರೆ ಯಾವ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು. ತಂಗಿ ಮತ್ತು ಕಸಿನ್ ಸಿಸ್ಟರ್ ಇಬ್ಬರೂ ಯಾವ ಥರ ಮಾಡಬೇಕು ಅಂತ ಹೇಳ್ಕೊಡ್ತಾರೆ, ಸ್ಟೆಪ್ಸ್ ಹೇಳ್ತಾಯಿದ್ರು. ಅದಕ್ಕೆ ಇವರೆಲ್ಲ ಸ್ಟೆಪ್ಸ್ ಎಲ್ಲ ಹೇಳ್ಕೊಡ್ತಾಯಿದ್ರು. ಹಾಗೆ ನಾವು ಹಿಂದೆ ಕೂತ್ಕೊಂಡು ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ಎಲ್ಲ ಇದು ಮಾಡ್ತಾಯಿದ್ವಿ. ಅಷ್ಟರಲ್ಲಿ ಎಲ್ಲ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ರೆ ಸಾಂಗೇ ಸ್ಟಾರ್ಟ್ ಆಗಲಿಲ್ಲ, ಅದಕ್ಕೆ ಆಫ್ ಆಯ್ತು ಅಂತ ಹೇಳ್ಬಿಟ್ಟು ತಿರ್ಗಿ ಎಲ್ಲ ವೆಯ್ಟ್ ಮಾಡಿ ಎಲ್ಲ ನೋಡಿಕೊಂಡು ಮತ್ತೆ ಸ್ಟಾರ್ಟ್ ಮಾಡಿದ್ದೀವಿ. ಈಗ ಮಾಡ್ತಾಯಿದ್ದೀರಿ, ನೋಡ್ತಾ ಇರ್ಬೋದು ಯಾವ ಥರ ರೀಲ್ಸ್ ಅಂತ ಹೇಳ್ಬಿಟ್ಟು, ಯಾವ ಸಾಂಗು ಅಂತ ಹೇಳ್ಬಿಟ್ಟು ತೋರಿಸ್ತೀವಿ. ಸಾಂಗ್ ಸ್ಟಾರ್ಟ್ ಮಾಡಿ ಒಂದ್ಸಲ ಮಾಡಿ ಯಾವ ಥರ ಮಾಡ್ತಾಯಿದ್ವಿ ಅಂತ ನೋಡಿ ಅವನು ಮತ್ತೆ ನೆಕ್ಸ್ಟ್ ಮಾಡಿರೋವಂಥದ್ದು ಯಾವ ಸಾಂಗ್ ಅಂತ ಈಗ ಒಟ್ಟಿಗೆ ಸೇರಿ ರೀಲ್ಸ್ನ ಏನೋ ಒಂದು ಸ್ವಲ್ಪ ಮಾಡಿ ಎಂಜಾಯ್ ಮಾಡ್ಕೊಂಡು ಎಲ್ಲ ಒಬ್ಬೊಬ್ಬ ಒಂದೊಂದು ಥರ ಮಾಡ್ತಿದ್ರಲ್ವ, ಅದಕ್ಕೆ ನೋಡಿ ನಮಗೆ ಖುಷಿ ಆಗ್ತಿತ್ತು. ಹಾಗೆಲ್ಲ ಮುಗಿಸ್ಕೊಂಡು ಈಗ ಹೊರಟಿದ್ವಿ. ಅದಕ್ಕೆ ಎಲ್ಲರಿಗೂ ಓಕೆ ಬಾಯ್ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ವಿ. ನಾವು ಫಸ್ಟು ಹೊರಟಿದ್ರಲ್ವ, ಹಾಗೆ ಹೋಗೋಣ ಅಷ್ಟರಲ್ಲಿ ಇವಳು ನೋಡ್ತಾ ಇರ್ಬೋದು ಎಲ್ಲರಿಗೂ ಹವಾ ಕೊಡ್ತಾ ಇದ್ದಾಳೆ. ನಾನು ನೋಡಿದ್ದೀರ ಆಲ್ಮೋಸ್ಟ್ ಎಲ್ಲರಿಗೂ ಹವಾ ಕೊಡುವಂಥದ್ದು. ಹಾಯ್ ಫ್ರೆಂಡ್ಸ್, ಇವರಿಗೇನು ಅರ್ಜೆಂಟ್ ಅಂತೆ, ಕುರಿಗೇನೋ ತೊಳಿಬೇಕಂತೆ, ದಯವಿಟ್ಟು ನೀವು ಹೋಗಿ, ನಾವಿನ್ನ ಸ್ವಲ್ಪ ತಿರ್ತೀವಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡು, ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಹಾಲ್ ನೋಟಿಫಿಕೇಶನ್ ಬರುತ್ತೆ ನಿಮಗೆ. ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿಸ್ಕೊಳ್ಳಿ. ಹಾಗಾಗಿ ಹೊಸಬ್ರು ಯಾರೆಲ್ಲ ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್ ಬಾಯ್.